ಸರ್ಕಾರ ವಿರುದ್ಧ ಕಿಡಿಕಾರಿದ ರೈತ ಸಂಘಟನೆ. ಘಟಪ್ರಭಾ, ಬಾಲದಂಡೆ ಹಾಗೂ ಎಡದಂಡೆಯಿಂದ ಸತತ ನೀರು ಸರಬರಾಜು ಮಾಡಿದರೂ ಸಹ ರೈತರ ಬೆಳೆಗೆ ನೀರು ಹಾಯಿಸುತ್ತಿಲ್ಲ ಎಂದು ರೈತ ಸಂಘದ ಅಧ್ಯಕ್ಷ ಚೂನಪ್ಪ ಪೂಜಾರಿ ಹೇಳಿದರು. ಶುಕ್ರವಾರ ರಾಯಬಾಗ ಪಟ್ಟಣದಲ್ಲಿ ಮಾತನಾಡಿದ ಅವರು, ಕುಡಿಯಲು ನೀರಿಲ್ಲದೆ ಗೋಗರಿಯುವ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಧಾರವಾಡ ನಗರದಲ್ಲಿ 6,000 ಎಕರೆ ಕೈಗಾರಿಕಾ ಭೂಮಿಗೆ ಇಲ್ಲಿಂದ ನೀರು ಕೊಡುತ್ತಿರುವ ಸರ್ಕಾರ ಧೋರಣೆ ಸರಿಯಿಲ್ಲ. ಅದನ್ನು ಈ ಕೂಡಲೇ ನಿಲ್ಲಿಸಬೇಕೆಂದು ಎಂದರು. ಕೊಡೋದನ್ನ ತಕ್ಷಣ ಬಂದ್ ಮಾಡಬೇಕು. ಮಾಡಲಿಲ್ಲ ಅಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಪರ ಸಂಘಟನೆಗಳು, ಈ ಭಾಗದ ರೈತರು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿ ಅಲ್ಲೇನ ಇವತ್ತ ಕೆಲಸ ಪ್ರಾರಂಭ ಮಾಡ್ಯಾರು. ಈ ಡಿ ಕೆ ಶಿವಕುಮಾರ್, ಈ ರಾಜ್ಯದ ಉಪಮುಖ್ಯಮಂತ್ರಿ ಅವ್ರೇನಾದ್ರು ಬಂದ್ ಮಾಡದೆ ಹೋದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವ ತಗೊಂಡು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಅದನ್ನ ನಾವು ಬಂದ್ ಮಾಡಬೇಕಾಗೈತೆ ಅನ್ನುವಂಥದ್ದು ಕೂಡ ಇವತ್ತ ಸರ್ಕಾರಕ್ಕ ಅವತ್ತು ಒತ್ತಾಯ ಮಾಡಬೇಕಾಗಿತ್ತು. ಇವೆಲ್ಲ ಹಲವಾರು ಜಲದಂತ ಸಮಸ್ಯೆಗಳನ್ನ ಇಟ್ಟುಕೊಂಡು ಇವತ್ತ ಯಾಕಂದ್ರೆ ರೈತರಿಗೆ ನೋವು ಇರ್ತಕ್ಕಂಥ ಸಂದರ್ಭ ಐತಿ. ಇವತ್ತು ನಾವು ಯಾರು ಸುಖವಾಗಿಲ್ಲ. ರೈತರು ಅರ್ಧ ಗಂಟೆಗೂ ಇವತ್ತು ಒಂದು ವರ್ಷದಾಗ 1,000 ಮಂದಿ ರಾಜ್ಯದಾಗ ಆತ್ಮಹತ್ಯೆ ಮಾಡ್ಕೊಂಡಾರ. ಕಾರಣ ಏನ? ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ, ನೀರಾವರಿ ಇಲ್ಲ. ಹಲವಾರು ಇವತ್ತು ರೈತರಿಗೆ ಎಲ್ಲಾ ರೀತಿಯ ತೊಂದರೆಗಾಗಿ, ರೈತರನ್ನ ರಕ್ಷಣೆ ಮಾಡಕ್ಕಾಗಿ, ಅದಕ್ಕಾಗಿ ನಾವೆಲ್ಲ ಈ ಬರ್ತಕ್ಕಂಥ ಜುಲೈ 21ನೇ ತಾರೀಕು ಇವತ್ತು ಸಾವಿರಾರು ಸಂಖ್ಯೆಯೊಳಗ ಇಡೀ ಕರ್ನಾಟಕ ಮತ್ತು ಇಡೀ 31 ಜಿಲ್ಲೆ, ಬೆಳಗಾವಿ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕಿನ ನನ್ನ ರೈತ ಬಂಧುಗಳು ತಾವೆಲ್ಲ ವಿಶೇಷವಾಗಿ ಭಾಗವಹಿಸಬೇಕಂತೇಳಿ ರೈತರ ಪರವಾಗಿ ಕರೆ ಕೊಡ್ತಾ ಇದ್ದೀವಿ.